Hi, hello, namaste, welcome back to my channel and welcome to again one of the most requested videos. ಈ ಚಾನೆಲ್ ನಲ್ಲಿ ಹಾಗೂ ಇನ್ಸ್ಟಾಗ್ರಾಮ್ ಅಲ್ಲಿ ಸುಮಾರು ಜನ ಹೆಣ್ಮಕ್ಳು ನನಗೆ ಇನ್ಫ್ಯಾಕ್ಟ್ ಲಾಸ್ಟ್ ವೀಕ್ ಲಿಪ್ ಬಾಮ್ ರಿಲೇಟೆಡ್ ವಿಡಿಯೋ ಏನ್ ಮಾಡಿದೆ ಅದರ ಕೆಳಗಡೆ ಕೂಡ ಕಾಮೆಂಟ್ ಇತ್ತು ಫೌಂಡೇಶನ್ ಮೇಲೆ ಒಂದು ವಿಡಿಯೋವನ್ನ ಮಾಡಿ ಅಂತ. ಹಾಗಾಗಿ ಹೆಣ್ಮಕ್ಳಿಗೆ ಈ ವಿಡಿಯೋ ತುಂಬಾ ಇಷ್ಟ ಆಗುತ್ತೆ ಅನ್ನೋದು ಒಂದು ಹೋಪ್ ನ ಜೊತೆಗೆ ಗಂಡ್ ಮಕ್ಳಿಗೆ ಒಂದ್ ವೇಳೆ ನನ್ನ ಈ ಚಾನೆಲ್ ನಲ್ಲಿ ನೀವು ಟ್ರಿಪ್ ರಿಲೇಟೆಡ್ ಅಥವಾ ಬೇರೆ ಏನಾದ್ರೂ ಕಾಂಟೆಂಟ್ ಅನ್ನ ನೋಡೋ ಸಲುವಾಗಿ ಇದನ್ನ ರೆಗ್ಯುಲರ್ ಆಗಿ ವಾಚ್ ಮಾಡ್ತಾ ಇದ್ರಿ ಅಂದ ತಕ್ಷಣ ಇವಾಗ ಫೌಂಡೇಶನ್ ನಮ್ಗೆ ಏನ್ ಯೂಸ್ ಅಂತ ಬೇಜಾರ್ ಮಾಡ್ಕೊಳ್ಬೇಡಿ. ನೀವ್ ಇದನ್ನ ನೋಡೋದೇ ಇದ್ರು ಅಟ್ಲೀಸ್ಟ್ ತಿಳ್ಕೊಳ್ಳಿ, ಬೇಕಾಗುತ್ತೆ ಆಯ್ತಾ. ಇವೆಲ್ಲ ಜನರಲ್ ನಾಲೆಜ್. ಸೊ ಅದ್ರ ಹೊರತಾಗಿ ನೀವು ನಿಮ್ಮ ಸರ್ಕಲ್ ಅಲ್ಲಿರೋ ಹೆಣ್ಮಕ್ಳು ಯಾರು ಇರ್ತಾರಲ್ಲ, ಸೊ ಅಂತವರಿಗೆ ಈ ವಿಡಿಯೋವನ್ನ ಕಳಿಸೋದ್ರಿಂದ ಅವರಿಗೆ ಇದು ಯೂಸ್ ಆಗಬಹುದು ಅಂತ ಹೇಳ್ತಾ, ಸೊ ನಾನು ಇವತ್ತು ಟಾಪ್ 3 ಅಂದ್ರೆ ನನ್ನ ಟಾಪ್ 3 ಫೇವ್ರೇಟ್. ಇದು ಫೇವ್ರೇಟ್ ಅಂತ ಹೇಳ್ತೀನಿ ಅಂದ ತಕ್ಷಣ ನಾವು 2 ತಿಂಗಳಿಂದ 3 ತಿಂಗಳಿಂದ ಯಾವ್ದು ಫೇವ್ರೇಟ್ ಆಗಲ್ಲ ನನ್ಗೆ. ಅಟ್ಲೀಸ್ಟ್ ಒಂದು 2 ವರ್ಷ, ಮಿನಿಮಮ್ ಈಸ್ 2 years ಅದನ್ನ ಡೌಟ್ಫುಲ್ ಆಗಿ ನೋಡಿ, ಅದ್ರ ಬಗ್ಗೆ ಸ್ಟಡಿ ಮಾಡಿ, ಅದ್ರ ಬಗ್ಗೆ ಪ್ರೋಸ್ ಕಾನ್ಸ್ ಎಲ್ಲ ತಿಳ್ಕೊಂಡು ನನಗೆ ಅದು ವರ್ಕ್ ಆಗುತ್ತಾ ಇಲ್ವಾ ಟ್ರೈ ಮಾಡಿ, ಅದೆಲ್ಲ ಮಾಡಾದ್ಮೇಲೂ ಆ ಟೆಸ್ಟ್ ಅನ್ನ ಪಾಸ್ ಆಗಿ ಟ್ರಸ್ಟ್ ಅನ್ನ ಬಿಲ್ಡ್ ಮಾಡಿರುತ್ತೆ ನೋಡಿ. ಅಂತ 3 ಪ್ರಾಡಕ್ಟ್ಸ್ ಅನ್ನ, ಫೌಂಡೇಶನ್ ಅನ್ನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ನಾಟ್ ಅ ಸ್ಪಾನ್ಸರ್ಡ್ ವಿಡಿಯೋ. ಯಾವುದೇ ರೆಕಮೆಂಡೇಶನ್ ಕೊಡ್ಬೇಕು ಅಥವಾ ಈ ಬ್ರ್ಯಾಂಡ್ಗೆ ಪ್ರಮೋಟ್ ಮಾಡ್ಬೇಕು ಅನ್ನುವಂಥದ್ದು ನನ್ನ ಉದ್ದೇಶ ಅಲ್ಲ. ಹಾಗೆ ಆಸ್ ಅ ಕಸ್ಟಮರ್ ಆಗಿ ನಾನು ಯಾವ ಬ್ರ್ಯಾಂಡ್ ಅನ್ನ ಟ್ರಸ್ಟ್ ಮಾಡ್ತೀನಿ ಅಥವಾ ಬೈ ಮಾಡಕ್ಕೆ ಇಷ್ಟಪಡ್ತೀನಿ ರಿಪೀಟೆಡ್ಲಿ, ಅದನ್ನ ಹೇಳೋದಿದೆ ಅಲ್ಲ, ಐ ಫೀಲ್ ಗುಡ್ ಅಬೌಟ್ ಇಟ್. ಇನ್ ಫ್ಯೂಚರ್ ಅಂಥ ಕಂಪನಿಗಳಿಂದ, ಅಂಥ ಬ್ರ್ಯಾಂಡ್ಗಳಿಂದ ನನಗೆ ಇದ್ರ ರಿಲೇಟೆಡ್ ಪ್ರಮೋಷನ್ ಬಂತು ಅಂತಂದ್ರೆ ಐ ವುಡ್ ಲವ್ ಟು ಬಿ ಅ ಪಾರ್ಟ್ ಆಫ್ ಇಟ್, ಬಿಕಾಸ್ ನಾನು ಅದರ ಕಸ್ಟಮರ್. ಸೊ ಇವತ್ತು ಟಾಪ್ 3 ಅಲ್ಲಿ ಈ ಪ್ರೈಸ್ ವೈಸ್ ಒಂದ್ ಸ್ವಲ್ಪ ನಾನು ಡಿಸ್ಕ್ಲೇಮರ್ ಅನ್ನ ಹಾಕೊಂಡ್ಬಿಟ್ಟಿನಿ. ಚೀಪ್ ಪ್ರಾಡಕ್ಟ್ ಎಲ್ಲದೂ ವರ್ಸ್ಟ್ ಅಲ್ಲ, ಹಾಗೆ ಎಕ್ಸ್ಪೆನ್ಸಿವ್ ಎಲ್ಲ ಗುಡ್ ಅಲ್ಲ. ಎಟ್ ದ ಸೇಮ್ ಟೈಮ್ ನಾವು ಒಂದು ಒಳ್ಳೆ ಬ್ರ್ಯಾಂಡ್ ಅಥವಾ ಒಂದು ಒಳ್ಳೆ ಕ್ವಾಲಿಟಿಯನ್ನ ಬೈ ಮಾಡಬೇಕು ಅಂತಂದ್ರೆ ನಾವು ಅದಕ್ಕೆ ಇನ್ವೆಸ್ಟ್ ಮಾಡಕ್ಕೆ ರೆಡಿ ಇರಬೇಕು, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಸ್ಕಿನ್ ರಿಲೇಟೆಡ್ ಪ್ರಾಡಕ್ಟ್ಸ್ ಅಥವಾ ನಾವು ಹಾಕಿಕೊಳ್ಳುವಂತಹ ಬಟ್ಟೆ. ಬಟ್ ನಮ್ಮ ಇಂಡಿಯನ್ ಮೈಂಡ್ ಸೆಟ್ ಏನಿದೆ ಅಂತಂದ್ರೆ, ಯಾವುದು ಚೀಪ್ ಇರುತ್ತೆ ಅದನ್ನ ಸ್ವಲ್ಪ ಬೆಸ್ಟ್ ಅಂತ ಅನ್ಕೊಂಡು ತಗೊಳ್ಳೋದು, ಟ್ರೈ ಮಾಡೋದು. ಈಗ 2,000 ರೂಪಾಯಿದು ಒಂದು ಬಟ್ಟೆ ಇದೆ ಅಂತಂದ್ರೆ ನಾವು ಅದನ್ನ ಟ್ರೈ ಮಾಡೋಕ್ ನೋಡೋದಿಲ್ಲ, ಅನ್ಲೆಸ್ ಯಾವ್ದೋ ಒಂದು ಫಂಕ್ಷನ್ ಇದೆ ಓಕೆ ಅಂತ, ಅಥವಾ ಬೇರೆ ಯಾರು ಬಿಲ್ ಕೊಡೋರಿದ್ರು ಅಂತಂದ್ರೆ ಮಾತ್ರ. ಅದೇ ಯಾವಾಗ ನಮ್ ಪಾಕೆಟ್ ಇಂದ ಹೋಗುತ್ತೆ ಅಂದ ತಕ್ಷಣ ನಾವು 500-600 ರೇಂಜ್ ವರೆಗೂ ಓಕೆ ಇರ್ತೀವಿ. ಅದಾದ್ಮೇಲೆ ಎಕ್ಸ್ಪೆನ್ಸಿವ್ ಅಥವಾ ಇದನ್ನ ಟ್ರೈ ಮಾಡ್ಬೇಕಾ ಅನ್ನೋ ತರದಲ್ಲಿ ದುಡ್ಡು ಮಿಚ್ಚಕ್ ಹಿಂದೆ ಮುಂದೆ ನೋಡ್ತಾರಪ್ಪ, ಇನ್ ಸಿಂಪಲ್ ವರ್ಡ್ಸ್. ಬಟ್ ಇವತ್ತು ನಾನು ಈ 3 ಫೌಂಡೇಶನ್ ಅನ್ನ ಏನ್ ತೋರಿಸ್ತಾ ಇದ್ದೀನಿ, ದಿಸ್ ಇಸ್ ನಾಟ್ ಎಟ್ ಆಲ್ ಚೀಪ್, ಬಟ್ ದೆನ್ ಅಫೋರ್ಡೆಬಿಲಿಟಿಯನ್ನ ನೋಡಿದ್ರೆ ಕ್ವಾಲಿಟಿ ವೈಸ್, ಟ್ರಸ್ಟ್ ವೈಸ್, ಬ್ರ್ಯಾಂಡ್ ನೇಮ್ ವೈಸ್ ಅದರ ಏನ್ ವ್ಯಾಲ್ಯೂ ಅಂತ ಇರುತ್ತೆ ಅದನ್ನ ನೋಡಾದ್ಮೇಲೆ ಓವರ್ ದ ಪೀರಿಯಡ್ ಆಫ್ ಇಯರ್ಸ್ ಅವ್ರೇನು ಪ್ರೈಸ್ ಅನ್ನ ಹಾಕೊಂಡಿದ್ದಾರೆ, ಐ ರಿಯಲಿ ಥಿಂಕ್ ಇಟ್ಸ್ ವರ್ತ್. ಬಿಕಾಸ್ ನಂದು ಒಂದು ಬಿಸ್ನೆಸ್ ಇರೋದಕ್ಕೆ, ನನ್ನ ಚಿಕನ್ ಕಾರಿ ವರ್ಕ್ಸ್ ಇರಬಹುದು, ಅದು ಹ್ಯಾಂಡ್ ಮೇಡ್ ಏನಿರುತ್ತಲ್ವಾ ಅದರಲ್ಲಿ ಹೋಗುವಂತಹ ಮ್ಯಾನ್ ಪವರ್ ಇದೆ ಅಲ್ಲ, ಹಾಗೆ ಆ ಕಸೂತಿಯನ್ನ ಅವರು ಕುತ್ಕೊಂಡು ಮಾಡುವಂತಹ ಹಾರ್ಡ್ ವರ್ಕ್ ಇರುತ್ತಲ್ಲ, ಅದನ್ನ ನೋಡಿದಾಗ ಇಟ್ ಈಸ್ ವರ್ತ್. ಕ್ವಾಲಿಟಿ ವೈಸ್, ಹಾರ್ಡ್ ವರ್ಕ್ ವೈಸ್, ಹಾಗೆ ಎಕ್ಸ್ಕ್ಲೂಸಿವಿಟಿ ಅಂತ ಹೇಳ್ತಾರೆ. ಸುಮ್ಮನೆ ನಿಮ್ಗೆ ಈ ಫಾಸ್ಟ್ ಫ್ಯಾಷನ್ ಅಲ್ಲಿ 150 ರೂಪಾಯಿ 200 ರೂಪಾಯಿಗೆ ಏನ್ ಟಿ ಶರ್ಟ್ ಸಿಗುತ್ತೆ, ಅದನ್ನ ನೀವು ಚಿಕನ್ ಕಾರಿಗೆ ಸಮೀಕರಿಸಿ ಆ ಒಂದು ವ್ಯಾಲ್ಯೂ ಸಿಸ್ಟಮ್ ಅಲ್ಲಿ ನೋಡೋದು ತಪ್ಪು. ಎಟ್ ದ ಸೇಮ್ ಟೈಮ್ ಸ್ಕಿನ್ ಕೇರ್ ಅಲ್ಲೂ ಕೂಡ ಕೆಲವೊಂದಷ್ಟು ಗುಡ್ ಬ್ರ್ಯಾಂಡ್ಸ್ ಇದೆ. ಈಗ ಪ್ಲಮ್ ಅನ್ನ ನೀವು ತಿಳಿದಿದ್ದೀರಾ, ಅದ್ರ ಬಗ್ಗೆ ಓದಿದ್ದೀರಾ, ಒಂದ್ ಸ್ವಲ್ಪ ಆದ್ರೂ ರಿಸರ್ಚ್ ಮಾಡಿದ್ದೀರಾ ಅಂತಂದ್ರೆ ಪ್ಲಮ್ ಇಸ್ ಅ ವೆರಿ ಗುಡ್ ಬ್ರ್ಯಾಂಡ್. ಅವರು ಅಫೋರ್ಡೆಬಲ್ ರೇಟ್ ಅಲ್ಲಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಅವರ ಸ್ಕಿನ್ ಕೇರ್ ಇರಬಹುದು, ಕೆಲವೊಂದಷ್ಟು ಕಾಸ್ಮೆಟಿಕ್ ಐಟಮ್ಸ್ ಅನ್ನ ಕೂಡ ಬಿಟ್ಟಿದ್ದಾರೆ. ಬಟ್ ದೆನ್ ಇವಾಗ ನಾನು ತೋರಿಸ್ತಾ ಇರುವಂತದ್ದಿದೆ ಅಲ್ಲ, ಇದರಲ್ಲಿ 2 ಇಂಟರ್ನ್ಯಾಷನಲಿ ವೆರಿ ರೆಪ್ಯೂಟೆಡ್ ಬ್ರ್ಯಾಂಡ್, ಇನ್ನೊಂದು ನಮ್ಮ ಇಂಡಿಯನ್ ಬ್ರ್ಯಾಂಡ್, ಅದು ಕೂಡ ಕತ್ರಿನಾ ಕೈಫ್ ಅವರು ಲಾಂಚ್ ಮಾಡಿರುವಂತದ್ದು. ಅಂಡ್ ಇಟ್ ಈಸ್ ಗೋಯಿಂಗ್ ಗುಡ್. ಇಂಟರ್ನ್ಯಾಷನಲಿ ಕೂಡ ಒಂದು ಒಳ್ಳೆ ರೆಪ್ಯುಟೇಷನ್ ಅನ್ನ ಬಿಲ್ಡ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೆ. ಅಂಡ್ ಐ ಆಮ್ ಹ್ಯಾಪಿ ವಿತ್ ದರ್ ಪ್ರಾಡಕ್ಟ್ಸ್. ಸೊ ಇವತ್ತಿನ 3 ಫೌಂಡೇಶನ್ ನನ್ನ ಟಾಪ್ 3 ಫೇವ್ರೇಟ್ ಅನ್ನ ತೋರಿಸ್ತಾ ಹೋಗ್ತೀನಿ. ನಾನು ಚಂದ ಮಾಡಿ ಮಾಯಿಶ್ಚರೈಸ್ ಎಲ್ಲ ಮಾಡಿದೀನಿ ಆಯ್ತಾ ಫೇಸ್ ಅನ್ನ. ನೆಕ್ಸ್ಟ್ ಮತ್ತೇನು ಇಲ್ಲ, ಲಿಪ್ ಬಾಮ್ ಮಾತ್ರ ಇದೆ. ಯಾವ ಲಿಪ್ ಬಾಮ್ ಅಂತ ಹೆಣ್ಮಕ್ಳಿಗೆ ಕೇಳ್ತೀರಾ ಅಂತಂದ್ರೆ ಲಾಸ್ಟ್ ವೀಕ್ ವಿಡಿಯೋ ನೋಡಿ, ಅಲ್ಲಿ ನಾನು ಪ್ರಾಡಕ್ಟ್ ಅನ್ನ ಟ್ಯಾಗ್ ಸಹ ಮಾಡಿದ್ದೀನಿ. ಇವತ್ತೇನ್ 3 ಪ್ರಾಡಕ್ಟ್ ಅನ್ನ ತೋರಿಸ್ತಾ ಇದ್ದೀನಿ ಅದನ್ನು ಕೂಡ ಟ್ಯಾಗ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಬೈ ಮಾಡಬಹುದು. ಬಟ್ ಇದರಲ್ಲಿ ನಾನ್ ತೋರಿಸ್ತಾ ಇರೋದು ನನ್ನ ಕಾಂಪ್ಲೆಕ್ಷನ್ಗೆ ಮ್ಯಾಚ್ ಆಗುವಂಥದ್ದು. ಹಾಗಾಗಿ ನಿಮ್ಮ ಕಾಂಪ್ಲೆಕ್ಷನ್ ಯಾವ್ದಿರುತ್ತೆ ಅನ್ನೋದ್ರ ಮೇಲೆ ಯು ಹ್ಯಾವ್ ಟು ಚೂಸ್. ಫಸ್ಟ್ ಒಂದು ತೋರಿಸ್ತಾ ಹೋಗ್ತೀನಿ. ನಾನು ಒಂದಾದ್ಮೇಲೆ ಒಂದು ಫೇಸ್ ಮೇಲೆ ಹಾಕ್ತಾ ಹೋಗ್ತೀನಿ. ಅದನ್ನ ನೀಟಾಗಿ ರಬ್ ಮಾಡಕ್ಕಾಗಲ್ಲ, ಹಾಗಾಗಿ ಏನು ಅದ್ರದ್ದು ಸ್ಪ್ರೆಡ್ ಆಗೋದಿರಬಹುದು ಅಥವಾ ಸ್ಕಿನ್ ಮೇಲೆ ಹೆಂಗ್ ಕಾಣಿಸುತ್ತೆ ಅನ್ನೋದಿರೋದು ಎಕ್ಸಾಕ್ಟ್ ಇರದ್ದೇ ಇರಬಹುದು ಅಂತ ಹೇಳ್ತಾ, ಫಸ್ಟ್ ಒನ್ ಈಸ್ ಫ್ರಮ್ ಕೆ ಬ್ಯೂಟಿ. ಸೊ ಈ ಕೆ ಬ್ಯೂಟಿಯಲ್ಲಿ
ಇದ್ರದ್ದು 30 ಗ್ರಾಮ್ದು 125Y ಮೀಡಿಯಂ, ದಾಟ್ ಈಸ್ ಮೈ ಶೇಡ್. ಇಲ್ಲಿ ಬರ್ಕೊಂಡಿರತ್ತೆ. ಅಂಡ್ ಇದನ್ನ ನಾನು ಹೆಂಗೆ ತಗೊಂಡೆ ಅಂತಂದ್ರೆ, ನಾನು ಮ್ಯಾಕ್ ಸ್ಟುಡಿಯೋ ಫಿಕ್ಸ್ ಅನ್ನೋದಕ್ಕೆ ನಾನು ಮೀಡಿಯಾದಲ್ಲಿ ವರ್ಕ್ ಮಾಡುವಾಗ ದಾಟ್ ವಾಸ್ ಮೈ ಸ್ಟುಡಿಯೋ ಲೈಟ್ ಏನಿರುತ್ತೆ ಅದಕ್ಕೆ ಪರ್ಫೆಕ್ಟ್ ಇರೋದನ್ನ ತಗೊಂಡಿರೋದಕ್ಕೆ. ಸೊ ಇದ್ರಲ್ಲಿ ಒಂದು ಆಪ್ಷನ್ ಇತ್ತು, ನಿಮ್ದು ಮ್ಯಾಕ್ ಅಲ್ಲಿ ಯಾವ್ದು ಶೇಡು, ದಟ್ ಈಸ್ ದ ಸ್ಟ್ಯಾಂಡರ್ಡ್ ಯೂಶುವಲಿ ಫೌಂಡೇಶನ್ ಅನ್ನ ಚೂಸ್ ಮಾಡುವಾಗ. ಸೊ ಅದ್ರ ಮೇಲೆ ಇದನ್ನ ರೆಕಮೆಂಡ್ ಮಾಡ್ತು ನೈಕಾದಲ್ಲಿ. ಅದೇ ಆಟೋಮೆಟಿಕ್ಲಿ ನಂದು ಮ್ಯಾಕ್ದು ಈ ಒಂದು ಕಾಂಪ್ಲೆಕ್ಷನ್ ಸೂಟ್ ಆಗೋದು ಅನ್ನೋದನ್ನ ನಾನು ಚೂಸ್ ಮಾಡಿದಾಗ ಆಟೋಮೆಟಿಕಲಿ ಈ ಒಂದು ಶೇಡ್ ಅನ್ನ ಅದು ನನ್ಗೆ ಏನ್ ರೆಕಮೆಂಡ್ ಮಾಡಿತ್ತು ಅದನ್ನ ತಗೊಂಡಿದೆ. ಅಂಡ್ ಥ್ಯಾಂಕ್ಫುಲಿ ಅದು ವರ್ಕ್ ಆಗಿದೆ. ಅಂಡ್ ಈ ಒಂದು ಪ್ರಾಡಕ್ಟ್ ನ ಬಗ್ಗೆ ಗುಡ್ನೆಸ್ ಅನ್ಸೋದು ಏನು ಅಂತಂದ್ರೆ ಅಫೋರ್ಡೆಬಿಲಿಟಿ ಅಂಡ್ ಆಲ್ಸೋ ಕ್ವಾಲಿಟಿ ವೈಸ್ ವೆರಿ ಗುಡ್. ಅಂಡ್ ಆಲ್ಸೋ ಇದ್ರದ್ದು ಪ್ರೈಸ್ ರೇಂಜ್ ಬಂದು ಅಷ್ಟು ಎಕ್ಸ್ಟ್ರೀಮ್ ಎಂಡ್ ಅಲ್ಲಿ ಇಲ್ಲ. ಇಟ್ಸ್ ನಾಟ್ ಚೀಪ್ ಬಟ್ ದೆನ್ ಇಟ್ಸ್ ಓಕೆ. ಇದರ ಟೆಕ್ಸ್ಚರ್ ಹೆಂಗಿದೆ ನೋಡಿ. ಸೊ ಈ ರೀತಿ ನೋಡಿ, ಚಂದ ಬ್ಲೆಂಡ್ ಆಗುತ್ತೆ. ಅಂಡ್ ಇದನ್ನ ಫೇಸ್ಗೆ ಹಚ್ಚಿದಾಗ ಸೆಕೆಂಡ್ ಸ್ಕಿನ್ ಅನ್ನೋ ತರದಲ್ಲಿ ಅಬ್ಸರ್ವ್ ಆಗ್ತಾ ಹೋಗುತ್ತೆ. ಇದ್ರದ್ದು ಪ್ರೈಸ್ ಅರೌಂಡ್ ನನ್ನ ಪ್ರಕಾರ 1200, 300 ಅಥವಾ ಇವಾಗ ಒಂದ್ ಸ್ವಲ್ಪ ಜಾಸ್ತಿ ಮಾಡ್ಬೋದು. ಯಾಕೆಂತಂದ್ರೆ ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆದಂಗೆ ಅವರ ಪ್ರೈಸ್ ಅನ್ನೋದು ಕೂಡ ಫ್ಲಕ್ಚುಯೇಟ್ ಆಗತ್ತೆ. ಸೊ ನಾನು ಇದನ್ನ ತಗೊಂಡಾಗ ಆಲ್ಮೋಸ್ಟ್ 1 ವರ್ಷದ ಹಿಂದಿಂದು ಅಂತ ಅನ್ಸುತ್ತೆ. ಸೊ ಇದು ನನ್ನ 2ನೇ ಬಾಟಲ್. ಮೊದ್ಲು ಏನ್ ತಗೊಂಡಿದ್ದೆ ಟ್ರೈ ಮಾಡು ಅಂತ ಹೇಳ್ಬಿಟ್ಟು, ಅದು ತುಂಬಾ ಖುಷಿ ಆಯ್ತು ನಂಗೆ. ಹಂಗಾಗಿ ಸೊ ಇದೊಂದು ಬ್ಯೂಟಿ ಬ್ಲೆಂಡರ್. ಇದು ಯಾವ್ದ್ರದ್ದು ಜೊತೆ ಯಾವ್ದೋ ಒಂದು ಪ್ರಾಡಕ್ಟ್ ನ ಜೊತೆ ನನ್ಗಿದು ಫ್ರೀ ಗಿಫ್ಟ್ ಅಂತ ಅನ್ಸುತ್ತೆ. ನಾನು ಯೂಶಲಿ ಕೈಯಲ್ಲೇ ಮಾಡ್ತೀನಿ, ಕೈಯಲ್ಲೇ ಈ ರೀತಿ ನೀಟಾಗಿ ಬ್ಲೆಂಡ್ ಮಾಡ್ತೀನಿ. ಬಟ್ ಕೆಲವು ಸತಿ ಅದು ನೀಟ್ ಫಿನಿಶ್ ಬರೋದಿಲ್ಲ, ಕೈಯಲ್ಲಿ ಮಾಡಿದ್ರು ಒಂದೊಂದ್ ಕಡೆ ಅಂತ ಆಗ್ಬಿಡತ್ತೆ. ಹಾಗಾಗಿ ಇವಾಗ ನೀಟಾಗಿ ಪ್ರೊಫೆಷನಲಿ ಈ ರೀತಿ ಬ್ಯೂಟಿ ಬ್ಲೆಂಡರ್ ಅಲ್ಲಿ ಬಹಳಷ್ಟು ಜನ ಬ್ರಷ್ ಯೂಸ್ ಮಾಡ್ತಾರೆ, ಇನ್ನು ಒಂದಷ್ಟು ಜನ ಬೇರೆ ಏರ್ ಬ್ರಷ್ ಅಂತ ಬರುತ್ತೆ ಹಂಗಿದ್ದೆಲ್ಲ ಯೂಸ್ ಮಾಡ್ತಾರೆ. ಬಟ್ ನನಗೆ ಸ್ಪಾಂಜ್ ಕನ್ವೀನಿಯಂಟ್ ಅಂತ ನನ್ನ ಪರ್ಸನಲ್ ಒಪಿನಿಯನ್. ಅಂಡ್ ಆಲ್ಸೋ ಫಾರ್ ದ ರೀಸನ್, ಇದರಲ್ಲಿ ಎಕ್ಸೆಸ್ ಇದ್ರೂ ಸಹ ನೀವು ಸ್ಕಿನ್ ಇಂದ ಹಿಂಗ್ ತೆಗೆದ್ಬಿಡ್ಬಹುದು. ಅಂಡ್ ಆಲ್ಸೋ ಬಹಳಷ್ಟು ಜನ ಹೆಣ್ಮಕ್ಳು ಮಾಡೋ ತಪ್ಪೇನು ಅಂತಂದ್ರೆ, ಈ ರೀತಿ ಮುಖ ಒಂದ್ ಕಲರು, ನೆಕ್ ಒಂದ್ ಕಲರು. ನೀವು ನೆಕ್ಗೆ ಎಕ್ಸ್ಟ್ರಾ ಫೌಂಡೇಶನ್ ಹಾಕದೇ ಇದ್ರು ಪರವಾಗಿಲ್ಲ, ಬಟ್ ನೀಟಾಗಿ ಬ್ಲೆಂಡ್ ಮಾಡ್ತಾ ಹೋಗ್ಲೇಬೇಕು. ಬಿಕಾಸ್ ಫೌಂಡೇಶನ್ ಕರೆಕ್ಟ್ ಆಗಿ ಕೂತಿಲ್ಲ ಅಂತಂದ್ರೆ ನೀವು ನೆಕ್ಸ್ಟ್ ಏನೇ ಮಾಡಿದ್ರು ಕೂಡ ಅದು ಅದ್ರ ಮೇಲೆ ದಿಸ್ ಇಸ್ ಲೈಕ್ ಅ ಕ್ಯಾನ್ವಾಸ್. ಫೇಸ್ ಅನ್ನ ಕ್ಯಾನ್ವಾಸ್ ಅಂತ ತಗೊಂಡ್ವಿ ಅಂತಂದ್ರೆ ನೆಕ್ಸ್ಟ್ ಏನೇನ್ ನಾವು ಇದ್ರ ಮೇಲೆ ಹಾಕ್ತಾ ಹೋಗ್ತೀವಲ್ವಾ ಪ್ರಾಡಕ್ಟು, ಐ ಶ್ಯಾಡೋ ಇರಬಹುದು, ಲಿಪ್ಸ್ಟಿಕ್ ಇರಬಹುದು, ಬ್ಲಶ್ ಇರಬಹುದು, ಕಾಜಲ್ ಇರಬಹುದು, ಅದೆಲ್ಲದು ಸುಮಾರು ಹೊತ್ತು ಇರಬೇಕು ಅಂತಂದ್ರೆ ಮೊದಲು ಫೌಂಡೇಶನ್ ನೀಟಾಗಿ ಕುತ್ಕೋಬೇಕು. ಫೌಂಡೇಶನ್ ನೀಟಾಗಿ ಕುತ್ಕೋಬೇಕು ಅಂತಂದ್ರೆ ನೀವು ಮೊದಲು ಮಾಯಶ್ಚರೈಸಿಂಗ್ ಅಥವಾ ಫೇಸ್ ನ ರೆಜಿಮ್ ಅಂತ ಏನಿರುತ್ತೆ, ಸ್ಕಿನ್ ಕೇರ್, ಅದನ್ನ ನೀಟಾಗಿ ಮಾಡಿರ್ಬೇಕು. ಸಿ ಅಲ್ಟಿಮೇಟ್ಲಿ ಸ್ಕಿನ್ ಇರಬಹುದು, ಹೇರ್ ಇರಬಹುದು, ಇದೆಲ್ಲದು ಜೆನೆಟಿಕ್ಸ್. 90% ಜೆನೆಟಿಕ್ಸ್ ಐ ವಾಂಟ್ ಟು ಬಿಲೀವ್. ಬಟ್ ಆ 10% ನೀವೇನ್ ಮೇಂಟೈನ್ ಮಾಡ್ತೀರಾ, ನೀವೇನ್ ಇನ್ವೆಸ್ಟ್ ಮಾಡ್ತೀರಾ, ನೀವೆಷ್ಟು ಕನ್ಸಿಸ್ಟೆಂಟ್ ಆಗಿ ಅದನ್ನ ತಗೊಂಡು ಹೋಗ್ತೀರಾ, ದಟ್ ಈಸ್ ವಾಟ್ ಗೋಯಿಂಗ್ ಟು ಮ್ಯಾಟರ್. ನಂಗೆ ಸುಮಾರು ಜನ ಹೆಣ್ಮಕ್ಳಾಯ್ತಾ, ನಂಗೆ ಯಾವಾಗ ಬೇಜಾರಾಗತ್ತೆ ಅಂತಂದ್ರೆ, ನಾನೇನೋ ಒಂದು ಸೀರಿಯಸ್ ಇಶ್ಯೂವನ್ನ ಅಡ್ರೆಸ್ ಮಾಡಿರ್ತೀನಿ, ಪಾಲಿಟಿಕ್ಸ್ ರಿಲೇಟೆಡ್ ಅಥವಾ ಏನಾದ್ರೂ ವಿಮೆನ್ ಓರಿಯೆಂಟೆಡ್ ಈ ತರದನ್ನ ಅಡ್ರೆಸ್ ಮಾಡಿದಾಗ ಕಮೆಂಟ್ ಅಲ್ಲಿ ನಿಮ್ಮ ಮಾಯಶ್ಚರೈಸರ್ ಯಾವುದು, ನಿಮ್ಮ ಸ್ಕಿನ್ ಎಷ್ಟು ಚೆನ್ನಾಗಿದೆ, ನಿಮ್ಮ ಸ್ಕಿನ್ ಕೇರ್ ರುಟೀನ್ ಶೇರ್, ಯಾವ ಕಾಂಟೆಂಟ್ಗೆ ಏನ್ ಕಮೆಂಟ್ ಮಾಡ್ತೀರಾ ಗುರು? ಇದು ಬೇಜಾರ್. ಎವ್ರಿಥಿಂಗ್ ಈಸ್ ನಾಟ್ ಬ್ಯೂಟಿ, ನಾಟ್ ಫೇಸ್ ಆರ್ ನಾಟ್ ಅಪಿಯರೆನ್ಸ್. ಬಟ್ ಅದ್ರ ಅರ್ಥ ಅದ್ಯಾವುದು ಇಂಪಾರ್ಟೆಂಟ್ ಅಲ್ಲ ಅಂತ ಕೆಲವು ಜನ ಹೇಳ್ತಾರಲ್ಲ, ಅದನ್ನ ನಾನು ಒಪ್ಪೋದಿಲ್ಲ. ಬಟ್ ಎಲ್ಲದಕ್ಕೂ ಒಂದು ಕಾಂಟೆಕ್ಸ್ಟ್ ಇರುತ್ತೆ, ಟೈಮ್ ಇರುತ್ತೆ. ಸೀರಿಯಸ್ ಇಶ್ಯೂ ಕೆಳಗಡೆ ಇವಾಗ ನಾನು ಫಾರ್ ಎಕ್ಸಾಂಪಲ್ ಈ ರೇಪ್ ರಿಲೇಟೆಡ್ ಆಗಿರುವಂತಹ ಕನ್ವಿಕ್ಷನ್ ರೇಟ್ ಜಾಸ್ತಿ ಆಗ್ಬೇಕು ಅನ್ನೋ ತರದ ಒಂದು ಮಾತನ್ನ ಆಡ್ತಾ ಇರ್ಬೇಕಿದ್ರೆ ಆ ಕಾಂಟೆಂಟ್ ಕೆಳಗಡೆ ನೀವು ಅಂತ ಕಮೆಂಟ್ ಮಾಡಿದ್ರಿ ಅಂತಂದ್ರೆ ಏನ್ ಅರ್ಥ? ನಂಗೆ ಇದೊಂದು ವಿಷಯದಲ್ಲಿ ಇದೆಲ್ಲ, ಹೆಣ್ಮಕ್ಳು ಒಂದ್ ಸ್ವಲ್ಪ ಸೀರಿಯಸ್ ಆಗ್ಬೇಕು ಅನ್ನೋದು ಮೈ ಪರ್ಸನಲ್ ವಿಶ್. ಯಾರಾದ್ರೂ ಹೆಣ್ಮಕ್ಳು ನೋಡ್ತಿದ್ದೀರಾ ಅಂತಂದ್ರೆ, ಅಂಡ್ ಆಲ್ಸೋ ಪೊಲಿಟಿಕಲಿ ಎಜುಕೇಟೆಡ್ ಆಗ್ಬೇಕು ಅಂಡ್ ಪೊಲಿಟಿಕಲ್ ಪಾರ್ಟಿಸಿಪೇಷನ್ ಹೆಣ್ಣು ಮಕ್ಕಳು ಜಾಸ್ತಿ ಆಗ್ಬೇಕು ಅಂತಂದ್ರೆ ಐ ರಿಯಲಿ ವಾಂಟ್ ಟು ಸಿ ದಟ್. ಬಿಕಾಸ್ ಹೆಣ್ಣು ಮಕ್ಕಳ ಅಗೇನ್ಸ್ಟ್ ಇರುವಂತಹ ಕ್ರೈಮ್ಸ್ ಅನ್ನ ತಡೆಗಟ್ಟಬೇಕು ಅಂತಂದ್ರೆ ಗಂಡು ಮಕ್ಕಳು ಬೀದಿಗಿಳಿದು ಹೋರಾಟ ಮಾಡೋದು, ಡಸ್ ಇಟ್ ಮೇಕ್ ಸೆನ್ಸ್? ದೇ ಕ್ಯಾನ್ ಜಾಯಿನ್, ಬಟ್ ಯಾರ ವಾಯ್ಸ್ ರೈಸ್ ಆಗ್ಬೇಕು ಮೊದಲು? ನಮ್ದು ತಾನೇ. ಅದನ್ನ ಬಿಟ್ಬಿಟ್ಟು ಆಲ್ವೇಸ್ ಅಬೌಟ್ ಫೌಂಡೇಶನ್, ಆಲ್ವೇಸ್ ಅಬೌಟ್ ಕಾಜಲ್, ಆಲ್ವೇಸ್ ಅಬೌಟ್ ಬ್ಯೂಟಿ, ಆಲ್ವೇಸ್ ಅಬೌಟ್ ಅಪಿಯರೆನ್ಸ್. ನೋ, ಇಟ್ ಇಸ್ ಅ ಪಾರ್ಟ್. ಆ ಪಾರ್ಟ್ ನ ಹೊರತಾಗಿ ಕೂಡ ನಮ್ಮ ಐಡೆಂಟಿಟಿ ಇರುತ್ತೆ ಅನ್ನೋದನ್ನ ಬಹಳಷ್ಟು ಹೆಣ್ಮಕ್ಳು ಅರ್ಥ ಮಾಡ್ಕೊಳ್ಳಿ, ಅದ್ರ ಬಗ್ಗೆ ಎಜುಕೇಟ್ ಆಗ್ಲಿ ಅಂಡ್ ವೋಕಲ್ ಆಗ್ಬೇಕು ಅನ್ನೋದು ನನ್ನ
ವಿಶ್. ಸೊ ಇದು ಬ್ಲೆಂಡ್ ಆಗಿದೆ ಇವಾಗ ನೋಡಿ, ಮ್ಯಾಟ್ ಫಿನಿಶ್ ಕೊಡುತ್ತೆ ನಿಮ್ಗೆ. ಇದು ಡ್ಯೂಯಿ ಆ ತರ ಏನೂ ಇಲ್ಲ, ಬಟ್ ನೀಟ್ ಆಗಿ. ಬಟ್ ಇದಕ್ಕೆ ಕೆಲವು ಜನರದ್ದು ಏನು ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಎಲ್ಲ ಇರುತ್ತಲ್ಲ, ಆ ತರದ ನಿಮ್ಗೆ ಕಂಪ್ಲೀಟ್ ಕವರೇಜ್. ಅಂದ್ರೆ ವಿದೌಟ್ ಮೇಕಪ್ ಅವ್ರು ಒಂಥರ ಇರ್ತಾರೆ, ವಿತ್ ಮೇಕಪ್ ಅಂದಾಗ ಇವ್ರವ್ರೇನಾ ಅನ್ನೋ ತರದ ಡಿಫ್ರೆನ್ಸ್ ಆಗುವಷ್ಟೆಲ್ಲ ನಿಮ್ಗೆ ಕವರೇಜ್ ಕೊಡಲ್ಲ. ಬಟ್ ನೀವು ಇದನ್ನ ಬಿಲ್ಡ್ ಮಾಡ್ಬೋದು. ಇವಾಗ ನಾನು ಒಂದೇ ಲೇಯರ್ ಅಥವಾ ಅಷ್ಟೇ ಪ್ರಾಡಕ್ಟ್ ಅನ್ನ, ಒಂದು ಪಂಪ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿದೀನಿ. ಯಾರಿಗೆ ಜಾಸ್ತಿ ಕವರೇಜ್ ಬೇಕು ಅಥವಾ ಕೆಲವು ಸತಿ ಸ್ಟುಡಿಯೋ ಲೈಟ್ ಏನಿರುತ್ತಲ್ಲ, ಆ ಸ್ಟುಡಿಯೋ ಲೈಟ್ಗೆ ಸರ್ಟೇನ್ ವೇ ಅಲ್ಲೇ ಮೇಕಪ್ ಮಾಡಬೇಕು, ಸ್ವಲ್ಪ ಥಿಕ್ ಆಗಿ ಮೇಕಪ್ ಮಾಡಬೇಕು. ಸೊ ಹಾಗಿರುವಾಗ ಇದನ್ನ ಬಿಲ್ಡ್ ಮಾಡ್ತಾ ಹೋಗ್ಬಹುದು. ಅಂಡ್ ದಿಸ್ ಅ ವೆರಿ ಗುಡ್ ಪ್ರಾಡಕ್ಟ್. ಇಫ್ ಅಟ್ ಆಲ್ ಐ ಆಮ್ ರೈಟ್, 1300 ರೇಂಜ್ ಅಂತ ಅನ್ಕೊಳ್ತೀನಿ. ಆ ಒಂದು ರೇಂಜ್ ಅಲ್ಲಿ 30 ಗ್ರಾಮ್ಸ್ ಪ್ರಾಡಕ್ಟ್ ನೀವು ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರು ಕೂಡ ದಿಸ್ ವಿಲ್ ಲಾಸ್ಟ್ ಆಲ್ಮೋಸ್ಟ್ 1 year ಐ ಗೆಸ್. ಸೊ ದಿಸ್ ಇಸ್ ಅ ವೆರಿ ಗುಡ್ ಬೈ ಕತ್ರಿನಾ ಕೈಫ್ ಅವರ ಕೆ ಬ್ಯೂಟಿದು. ಅವರ ಸುಮಾರು ಪ್ರಾಡಕ್ಟ್ ನಾನು ಟ್ರೈ ಮಾಡಿದ್ದೀನಿ ಅಂಡ್ ಐ ರಿಯಲಿ ಲೈಕ್ ಇಟ್. ಸೊ ಇದು ಒಂದು. ಇವಾಗ ಒಂದ್ಸತಿ ನೋಡ್ಕೊಂಡ್ಬಿಡಿ, ಹಿಂಗೆ ಈ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ನಿಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ಅನ್ನ ನಾನು ತೋರ್ಸೋಕ್ಕಿಂತ ಮುಂಚೆ ಇದನ್ನ ಚೂರು ರಬ್ ಮಾಡ್ತೀನಿ, ಸೊ ದಟ್ ಇದಕ್ಕೂ ಆ ಪ್ರಾಡಕ್ಟ್ಗೂ ಏನ್ ಡಿಫ್ರೆನ್ಸ್ ಇದೆ ಅನ್ನೋದು ಗೊತ್ತಾಗ್ಬೇಕಲ್ಲ. ಇನ್ ಕೇಸ್ ಇಫ್ ಯು ಆರ್ ವಂಡರಿಂಗ್ ಏನಿದು ಅಂತ, ಇದು ಸ್ವಿಸ್ ಬ್ಯೂಟಿ ಅವರ ಆಯಿಲ್ ಫ್ರೀ ಸನ್ಸ್ಕ್ರೀನ್ ವೈಪ್ಸ್. ಈ ರೀತಿ ಇರುತ್ತೆ. ಈ ರೀತಿ ಇದ್ದು ನೀವು ಇದನ್ನ ವೈಪ್ ಮಾಡಿದ್ರಿ ಅಂತಂದ್ರೆ ನೀಟ್ ಆಗೋಗುತ್ತೆ. ನನ್ಗಿದೆಲ್ಲ ಆಕ್ಚುಲಿ ಇದು ನನ್ನ ಟ್ರಾವೆಲ್ ಕಿಟ್ ಅಲ್ಲಿ ಇರುವಂತದ್ದು. ಅಲ್ಲಿ ನೀರ್ ಸಿಗ್ಲಿಲ್ಲ ಅಥವಾ ಎಲ್ಲಾದ್ರೂ ಟ್ರಿಪ್ ಹೋಗಿರ್ಬೇಕಿದ್ರೆ ಫುಲ್ ಸ್ವೆಟ್ ಆಗ್ತಾ ಇದೆ ಟ್ರೆಕ್ಕಿಂಗ್ ಅಲ್ಲಿ ಅಂತ ಇರುವಾಗ ಇದರಲ್ಲಿ ಸನ್ಸ್ಕ್ರೀನ್ ಇದೆ ಅಂತ ಹೇಳ್ತಾರೆ. ಇಫೆಕ್ಟಿವ್ ಏನ್ ಅನ್ಸಿಲ್ಲ ನನ್ಗೆ, ಬಟ್ ಸುಮ್ನೆ ಒಂದು ವೈಪ್ ತರ ಅಂತೂ ಯೂಸ್ ಮಾಡಬಹುದು. ಇಟ್ ಈಸ್ ಗುಡ್ ಆಕ್ಚುಲಿ ದಟ್ ವೇ. ನೋಡಿ ಪ್ರಾಡಕ್ಟ್ ಎಲ್ಲ ಬಂದಿದೆ ಸುಮಾರು, ಒಂದ್ ಸ್ವಲ್ಪ ಅಲ್ಲಿ ಇರಬಹುದು. ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ದ ವೆರಿ 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 ಫೇಮಸ್, ಐ ಆಮ್ ನಾಟ್ ಎಕ್ಸಾಜರೇಟಿಂಗ್, ಇದು ಮೇಕಪ್ ಇಂಡಸ್ಟ್ರಿಯಲ್ಲಿ ಒಂಥರ ಅನ್ಡಿಫೀಟೆಡ್ ಕಿಂಗ್ ಯಾರು ಇದ್ದಾರೆ ಅಂತಂದ್ರೆ ದಟ್ ಈಸ್ ಮ್ಯಾಕ್. ಪ್ರತಿಯೊಂದು ಪ್ರಾಡಕ್ಟ್ ನಾನು ಇದನ್ನ TV9 ಅಲ್ಲಿ ಇರ್ಬೇಕಿದ್ರೆ ಅಲ್ಲಿ ಏನು ಟಿವಿ ಪೇಂಟ್ಸ್ ಅಂತ ಇರುತ್ತೆ, ಅದು ತುಂಬಾ ಥಿಕ್ ಇರುತ್ತೆ. ನನ್ನ ಸ್ಕಿನ್ಗೆ ಅದು ಸೆಟ್ ಆಗ್ತಾ ಇರ್ಲಿಲ್ಲ. ಅಂದ್ರೆ ನಂದು ಒರಿಜಿನಲ್ ಸ್ಕಿನ್ ಯಾರು ನೋಡಿರ್ತಾರೆ ಅವರು ಅದನ್ನ ಅಪ್ರಿಶಿಯೇಟ್ ಮಾಡ್ತಾ ಇದ್ರು. ನಾನು ಮೇಕಪ್ ಅಲ್ಲಿ ಇರುವಾಗ ಅಪ್ರಿಶಿಯೇಟ್ ಮಾಡ್ತಾ ಇರ್ಲಿಲ್ಲ. ಮೊದ್ಲು ನಂಗೆ ಬಾರಿ ಖುಷಿ ಆಗೋದಾಯ್ತಾ, ಒಂದು ವಿದೌಟ್ ಮೇಕಪ್ ಸ್ಕಿನ್ ಚೆನ್ನಾಗಿದೆ ಅಂತ. ಆಮೇಲೆ ಯಾರು ಮೇಕಪ್ ಅಲ್ಲಿ ಅಷ್ಟು ಇಫೆಕ್ಟಿವ್ ಇಲ್ಲ ಅಂತ ಹೇಳಿದ್ಮೇಲೆ ದೆನ್ ಐ ಗಾಟ್ ಟು ನೋ ದಟ್ ಈಸ್ ನಾಟ್ ಅ ಕಾಂಪ್ಲಿಮೆಂಟ್, ಅದು ಕರೆಕ್ಷನ್ ಅನ್ನ ಹೇಳ್ತಿರೋದು ಅಂತ. ಹಾಗಾಗಿ ನಾನು ಬೇರೆ ಬೇರೆ ಪ್ರಾಡಕ್ಟ್ಸ್ ಅನ್ನ ಟ್ರೈ ಮಾಡಿ ಅಲ್ಟಿಮೇಟ್ಲಿ ನನಗೆ ಈ ಮ್ಯಾಕ್ ಇದೆ ಅಲ್ಲ, ಇದು ನನ್ನ ಹತ್ರ ಇರೋದು, ಹೇಳ್ತೀನಿ ಇದೇನಂತ. ಈ ಮ್ಯಾಕ್ ನ ಸ್ಟುಡಿಯೋ ಫಿಕ್ಸ್ ಅನ್ನೋದು ಸೆಟ್ ಆಯ್ತು. ಬಿಕಾಸ್ ಇಟ್ಸ್ ನಾಟ್ ಟೂ ಥಿಕ್, ನಂಗೆ ಜಾಸ್ತಿ ಕವರೇಜ್ ಬೇಡದ್ದೇ ಇರೋದ್ರಿಂದ ನನ್ ಸ್ಕಿನ್ ತರಾನೇ ಕಾಣಿಸ್ತಾ ಇತ್ತು. ಅಂಡ್ ಇದೆಂತಕ್ಕೆ ಇಷ್ಟು ಚೋಟು ಇದೆ ಅಂತಂದ್ರೆ, ಹಾಗೇನ್ ಇದೆಲ್ಲದನ್ನ ನಂದು ಏನದು ಈ ತರದ ಬಿಗ್ ಸೈಜ್ ಒಂದ್ ಬರುತ್ತೆ, 30 ml ಬರುತ್ತೆ. ಅದ್ರನ್ನ ನಾನು ಈ ರೀತಿ ಅವ್ರದ್ದೇ ಒಂದು ಚೋಟು ಬಾಕ್ಸ್ ಅನ್ನ ಕೊಡ್ತಾರೆ. ಎಲ್ಲಿ ನೀವು ಶೋರೂಮ್ಗೆ ಹೋಗಿರ್ತೀರಾ, ಆ ಶೋರೂಮ್ ಅಲ್ಲಿ ನಿಮ್ ತುಂಬಾ ಪರಿಚಯದವ್ರು ಇದ್ರು ಅಂತಂದ್ರೆ ಈ ರೀತಿ ಚೋಟು ಬಾಕ್ಸಸ್ ಅನ್ನೆಲ್ಲ ಕೊಡ್ತಾರೆ ಅವರು. ಇದನ್ನ ಟೆಸ್ಟರ್ ಪ್ಯಾಕ್ ತರನು ಯೂಸ್ ಮಾಡಬಹುದು. ಬಟ್ ನಾನು ಇದನ್ನ 6 ಬಾಕ್ಸ್ ಅಲ್ಲಿ ಡಿವೈಡ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ನನ್ನ ಟ್ರಾವೆಲಿಂಗ್ ಪ್ಯಾಕ್ ಅಲ್ಲಿ ಇದೆ, ಇನ್ನೊಂದು ರೆಗ್ಯುಲರ್ ಈ ರೀತಿ ವಿಡಿಯೋಸ್ ಮಾಡುವಾಗ ಯಾವಾಗಾದ್ರೂ ಹಾಕೊಳ್ಳೋದಿದ್ರೆ ಸನಾತನ ಕಥನಕ್ಕೆ ಅಂತ ಹೇಳ್ಬಿಟ್ಟು. ಸೊ ಇದನ್ನ ತೋರಿಸ್ತೀನಿ. ವೈ ಐ ಲೈಕ್ ಮ್ಯಾಕ್ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಅವರ ಎಸ್ಟಾಬ್ಲಿಷ್ಮೆಂಟ್ ಅನ್ನೋ ತರದಲ್ಲಿ ಏನಿದೆ ಅಲ್ಲ, ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಅವರು ಫುಟ್ ಫೋರ್ತ್ ಮಾಡಿದ್ದಾರೆ ಆಸ್ ಅ ಬ್ರ್ಯಾಂಡ್. ಅಂಡ್ ಅವ್ರದ್ದು ಯಾವುದೇ ಚೀಪ್ ಮಾರ್ಕೆಟಿಂಗ್ ಟ್ರಿಕ್ಸ್ ಇಲ್ಲ. ಅಂದ್ರೆ ಬರ್ಗೆಟ್ಟವ್ರ ತರ ಇನ್ಫ್ಲೂಯೆನ್ಸರ್ಸ್ ಅನ್ನ ಅಥವಾ ಸೆಲೆಬ್ರಿಟಿಗಳನ್ನ ಕರೆದು ನಮ್ ಪ್ರಾಡಕ್ಟ್ ಅನ್ನ, ಹೌ ಆಪಲ್ ಸ್ಟ್ಯಾಂಡ್ಸ್ ಅಲ್ವಾ, ಅಂದ್ರೆ ಒಂದ್ ಆಡ್ ಮಾಡಿದ್ರೆ ದಟ್ ಈಸ್ ಇನಫ್. ಆ ತರದ ಒಂದು ಕಲ್ಟ್ ಪ್ರಾಡಕ್ಟ್ ತರದಲ್ಲಿ ಮಾಡೋದು, ಆ ತರ ಬ್ರ್ಯಾಂಡ್ ಬಿಲ್ಡಿಂಗ್ ಮಾಡೋದು, ಐ ರಿಯಲಿ ಲೈಕ್ ಇಟ್. ಹಾಗಾಗಿ ಇದೊಂದು ಪ್ರಾಡಕ್ಟ್. ಅಂಡ್ ಆಲ್ಸೋ ಅದನ್ನ ಸುಮ್ನೆ ಫೇಕ್ ಆಗಿ ನೀವು ಮಾರ್ಕೆಟ್ ಮಾಡಕ್ ಆಗೋದಿಲ್ಲ. ನಿಮ್ಮ ಪ್ರಾಡಕ್ಟ್ ಅಲ್ಲಿ ದಮ್ ಇದೆ ಅಂತಂದ್ರೆ ಜನ ಬಾಯಿಂದ ಬಾಯಿ ಅವರೇ ಮಾರ್ಕೆಟ್ ಮಾಡ್ಕೊಳ್ತಾರೆ. ಅಂಡ್ ಮ್ಯಾಕ್ ಈಸ್ ಒನ್ ಸಚ್ ಪ್ರಾಡಕ್ಟ್. ನೀವ್ ಯಾವುದೇ ಹೊಸ ಬ್ರ್ಯಾಂಡ್ ಅನ್ನ ಎಕ್ಸ್ಪ್ಲೋರ್ ಮಾಡಿದ್ರು ಕೂಡ ಅಲ್ಟಿಮೇಟ್ಲಿ ಯು ವಿಲ್ ಎಂಡ್ ಅಪ್ ಬೈಯಿಂಗ್ ಮ್ಯಾಕ್ ಫೌಂಡೇಶನ್ ಅಟ್ ಲೀಸ್ಟ್, ಆರ್ ಕಾಜಲ್ ಅಥವಾ ಅವರ ಸ್ಟ್ರೋಬ್ ಕ್ರೀಮ್. ಕೆಲವೊಂದಷ್ಟು ಪ್ರಾಡಕ್ಟ್ ಇದೆ ಅಲ್ಲ, ಇಟ್ ಈಸ್ ಕಲ್ಟ್. ಸೊ ಹಾಗಾಗಿ ಈ ಒಂದು ಪ್ರಾಡಕ್ಟ್ ನಾನು ಅದೆಷ್ಟೇ ಬೇರೆದನ್ನೆಲ್ಲ ಟ್ರೈ ಮಾಡಿದ್ರು ಕೂಡ ಕೆಲವೊಂದಷ್ಟಕ್ಕೆ ಸ್ಟಿಕ್ ಆನ್ ಆಗ್ಬಿಡ್ತೀವಿ ನಾವು. ಅಂದ್ರೆ ವಿ ಬಿಕಮ್ ಲಾಯಲ್ ಟು ದಟ್ ಬ್ರ್ಯಾಂಡ್, ದಟ್ ಪ್ರಾಡಕ್ಟ್ ಅಟ್ ಲೀಸ್ಟ್. ಸೊ ಇದು ಅಂಥ ಒಂದು ಬ್ರ್ಯಾಂಡ್. ಇದರಲ್ಲಿ ತೋರಿಸ್ತಾ ಹೋಗ್ತೀನಿ ನಿಮ್ಗೆ. ಸೊ ನೋಡಿ, ಈ ಕಲರ್ ಇದೆ, ಇದು NC
35 NC35 ಇದು. ನಾನು ಸ್ವಲ್ಪ ಹಚ್ಚಿ ತೋರಿಸ್ತೇನೆ ಬಿಕಾಸ್ ಮತ್ತೆ ಇದನ್ನ ರಬ್ ಮಾಡಬೇಕು, ಮತ್ತೆ ಯಾವುದು ಶೂಟ್ ಇಲ್ಲ ಅಥವಾ ನಂಗೆ ಹೊರಗಡೆ ಹೋಗಕ್ಕೂ ಇಲ್ಲ. ಈ ರೀತಿಯ ಕನ್ಸಿಸ್ಟೆನ್ಸಿಯನ್ನ ಕೊಡುತ್ತೆ ನಿಮ್ಗೆ ನೋಡಿ. ಇದನ್ನ ನೀಟಾಗಿ ಬ್ಲೆಂಡ್ ಮಾಡಿದ್ರೆ ನನ್ನ ಕಲರ್ಗೆ ಮ್ಯಾಚ್ ಆಗತ್ತೆ ಅದು. ಇವಾಗ ಒಂದ್ ಸ್ವಲ್ಪ ಡಾರ್ಕ್ ಅನ್ಸ್ಬೋದು ಅಥವಾ ಯೆಲ್ಲೋಯಿಶ್ ಅಂತ ನಿಮ್ಗೆ ಅನಿಸ್ಬಹುದು, ಬಟ್ ಇದನ್ನ ಬ್ಲೆಂಡ್ ಮಾಡಿ ತೋರಿಸ್ತೀನಿ ನಾನು ನಿಮ್ಗೆ ಎಷ್ಟು ನೀಟಾಗಿ ಮ್ಯಾಟ್ ಫಿನಿಶ್ ಅಲ್ಲಿ ಚಂದ ಮಾಡಿ ಕುತ್ಕೊಳ್ಳುತ್ತೆ ಅಂತಂದ್ರೆ. ವೇಟ್ ಅಂಡ್ ಬ್ಲೆಂಡ್ ಮಾಡೋದ್ರ ಮೇಲೂ ಇರುತ್ತೆ. ಬ್ಲೆಂಡ್ ಮಾಡೋದು ಕೂಡ ಒಂದು ಕಲೆ ನೋಡಿ. ಇದಕ್ಕೂ ಅಂದ್ರೆ ಸ್ಕಿನ್ ಅನ್ನ ಈವನ್ ಅನ್ನೋ ತರದಲ್ಲಿ ಅದು ಕ್ಯಾನ್ವಸ್ ತರ ಕ್ರಿಯೇಟ್ ಮಾಡತ್ತೆ. ಇವಾಗ ನೋಡಿ ಒಂದ್ ಸ್ವಲ್ಪ ಸ್ಕಿನ್ ಬ್ರಿಟಲ್ ಅನ್ಸ್ಬಹುದು, ಯಾಕೆಂತಂದ್ರೆ ನಾವು ಇವಾಗ ರಬ್ ಮಾಡಿದೀವಿ, ಮತ್ತೆ ಮೇಲಿಂದ ಮಾಯಿಶ್ಚರೈಸರ್ ಅನ್ನ ಹಚ್ಚಿಲ್ಲ. ನಾನು ನೆಕ್ ಮ್ಯಾಚ್ ಮಾಡ್ತಾ ಇಲ್ಲ, ಬಟ್ ನೀವು ಯಾರು ನೋಡ್ತಿದ್ದೀರಾ, ಹೆಣ್ಮಕ್ಳು ಬಿಗಿನರ್ ಇದ್ದೀರಾ, ನೀವು ನೆಕ್ ಮ್ಯಾಚ್ ಮಾಡ್ಬೇಕು. ಇಲ್ಲೊಂದ್ 2 ಡಾಟ್ ಇಟ್ಟು ನೀಟಾಗಿ, ಇನ್ನು ಡೀಪ್ ನೆಕ್ ಇರೋ ಡ್ರೆಸ್ ಏನಾದ್ರು ಹಾಕ್ತಿದ್ದೀರಾ ಅಂತಂದ್ರೆ ಅಲ್ಲಿವರೆಗೂ ಮ್ಯಾಚ್ ಮಾಡ್ಬೇಕು ಸ್ಕಿನ್ ಅನ್ನ. ನೋಡಿ ನೀಟ್ ಮ್ಯಾಟ್ ಫಿನಿಶ್ ಬಂದಿದೆ. ಬಟ್ ಇದನ್ನ ಮಾಯಿಶ್ಚರೈಸರ್ ಚಂದ ಹಚ್ಕೊಂಡಿದ್ರಿ ಅಂತಂದ್ರೆ ನೀಟಾಗಿ ಒಂದ್ ಸ್ವಲ್ಪ ಡ್ಯೂಯಿ ಇಫೆಕ್ಟ್ ಬರುತ್ತೆ. ಬಟ್ ಇಟ್ಸ್ ಪರ್ಫೆಕ್ಟ್ ಈವನ್ ಟೋನ್ಡ್ ಸ್ಕಿನ್. ಸೊ ಬಿಗ್ ಥಮ್ಸ್ ಅಪ್ ಟು ಮ್ಯಾಕ್. ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಇದು ಒನ್ ಆಫ್ ದ ರೀಸೆಂಟ್ ಬೈಸ್ ಅಂತ ಹೇಳ್ಬೋದು. ಅಂಡ್ ಇದು 2 ನಂತರ ಯಾವ್ದಾದ್ರು ಫೇವ್ರೇಟ್ ಇದೆ ನನ್ಗೆ ಸದ್ಯಕ್ಕೆ ಅಂತಂದ್ರೆ ಅದು ಟೀರ್. ಭಯಂಕರ ಅಂತಂದ್ರೆ ಭಯಂಕರ ವೈರಲ್ ಪ್ರಾಡಕ್ಟ್ ಇದಾಯ್ತಾ. ಎಷ್ಟು ವೈರಲ್ ಅಂತಂದ್ರೆ ನಂಗೆ ಯೂಶಲಿ ಈ ತರ ವೈರಲ್ ಪ್ರಾಡಕ್ಟ್ ಅನ್ನೆಲ್ಲ ನಾನು ತರಿಸಿ ಟೆಸ್ಟ್ ಮಾಡೋದಲ್ಲ ತುಂಬಾ ಕಡಿಮೆ. ಬಟ್ ಇದ್ರದ್ದು ಕುಶನ್ ಫೌಂಡೇಶನ್ ಅಂತ ಇನ್ಸ್ಟಾದಲ್ಲಿ ಏನ್ ಹೈಪ್ ಕ್ರಿಯೇಟ್ ಮಾಡಿತ್ತು ಅಂತಂದ್ರೆ ಇದೊಂದು ನೋಡ್ಲೇಬೇಕು ಅಂತ ಹೇಳ್ಬಿಟ್ಟು ನಾನು ತರಿಸಿದ್ದೆ. ಅಂಡ್ ಫಾರ್ ಮೈ ಸರ್ಪ್ರೈಸ್ ಇದೆಂತ ಮಜಾ ಪ್ರಾಡಕ್ಟ್ ಅಂತಂದ್ರೆ ನೋಡಿ, ಹಿಂಗ್ ತೆಗಿಯೋದು, ಈ ರೀತಿ ಕುಶನ್ ಇರುತ್ತೆ. ಇಷ್ಟಂತಂದ್ರೆ ಇಷ್ಟೇ ಹಾಕೋದಾಯ್ತಾ, ಅಂದ್ರೆ ಎಷ್ಟು ಕಮ್ಮಿ ಹಾಕ್ತಿರೋ ಅಷ್ಟು ಜಾಸ್ತಿ. ಇದನ್ನ ಒಂದ್ಸತಿ ನಾನು ನಿಮ್ಗೆ ಇಲ್ಲಿ ಡಿಫ್ರೆನ್ಸ್ ತೋರ್ಸಕ್ಕೆ ನೀಟಾಗಿ ಒರೆಸಿ ತೋರಿಸ್ತೀನಿ. ಯಾರಾದ್ರೂ ಇದನ್ನ ಬೈ ಮಾಡ್ತೀರಾ, ಟೀರ್ ಫೌಂಡೇಶನ್ ಅನ್ನ, ಕುಶನ್ ಫೌಂಡೇಶನ್ ಅನ್ನ ಅಂತಂದ್ರೆ ಬೈ ಮಾಡ್ತೀರಾ ಅಂತಂದ್ರೆ ನಿಮ್ದೇನ್ ಆಕ್ಚುಯಲ್ ಸ್ಕಿನ್ ಟೋನ್ ಇರತ್ತಲ್ಲ ಅದಕ್ಕಿಂತ 2 ಶೇಡ್ ಬ್ರೈಟರ್ ಶೇಡ್ ಅನ್ನ ತಗೋಬೇಕು. ಯಾಕೆ ಅಂತಂದ್ರೆ ಇದು ಭಯಂಕರ ಆಕ್ಸಿಡೈಸ್ ಆಗತ್ತೆ. ನೋಡಿ ಇದು ಈ ಸ್ಕಿನ್ ಇದೆ ಅಲ್ಲ, ಎಂಥ ಕವರೇಜ್ ಅಂತಂದ್ರೆ ಲಿಟ್ರಲಿ ಸ್ಕಿನ್ ಅನ್ನ ಬ್ಲರ್ ಮಾಡ್ಬಿಡತ್ತೆ ಇದು. ಯಾರಿಗೆ ಪಿಗ್ಮೆಂಟೇಶನ್ ಎಲ್ಲ ಜಾಸ್ತಿ ಇರುತ್ತಲ್ಲ ಅಂಥವರಿಗೆ ಹೇಳಿ ಮಾಡಿಸಿರುವಂತಹ ಪ್ರಾಡಕ್ಟ್ ಅಂತಂದ್ರೆ ದಾಟ್ ಈಸ್ ಟೀರ್ ಕುಶನ್ ಫೌಂಡೇಶನ್. ಬಟ್ ಇವಾಗ ನಿಮ್ಗೆ ಅಂದ್ರೆ ಇವಾಗ ಬರೇ ಫೌಂಡೇಶನ್ ಅಲ್ಲಿ ನೋಡಿದಾಗ ಇದೊಂಥರ ಹಿಂಗೆ ಬಿಳ್ಚ್ಕೊಂಡಂಗೆ ಕಾಣಿಸುತ್ತೆ. ನೀಟಾಗಿ ಮೇಕಪ್ ಮಾಡಿದ್ರೆ, ಎಸ್ಪೆಷಲಿ ಫಂಕ್ಷನ್ ರಿಲೇಟೆಡ್ ಇರುತ್ತೆ ನೋಡಿ, ಮದ್ವೆ ಇರಬಹುದು, ಒಂದ್ ಸ್ವಲ್ಪ ಓಡಾಟ ಜಾಸ್ತಿ ಇರುತ್ತೆ ನೋಡಿ, ಅಂಥದ್ದಕ್ಕೆ ಇದು ಒಂಥರ ಹೇಳಿ ಮಾಡಿಸಿರೋದು. ನೀಟಾಗಿ ಸ್ಕಿನ್ಗೆ ಆಕ್ಸಿಡೈಸ್ ಮಾಡೋದಲ್ದೆ ಅದು ಸ್ಕಿನ್ ಒಳಗಡೆ ಅದು ಇನ್ನೊಂದು ಸ್ಕಿನ್ ಆಗ್ಬಿಡುತ್ತೆ. ಅಂದ್ರೆ ಇಟ್ ಡಸಂಟ್ ಫೀಲ್ ಲೈಕ್ ಅನದರ್ ಸ್ಕಿನ್. ಚಂದ ಬ್ಲೆಂಡ್ ಆಗುತ್ತೆ ಅಂಡ್ ಕ್ಲೀನ್ ಸ್ಕಿನ್ ತರ ಫ್ಲಾಲೆಸ್ ಅಂತ ಹೇಳ್ತಾರಲ್ವಾ ಆ ತರದ ಫಿನಿಶ್ ಅನ್ನ ಕೊಡುತ್ತೆ. ಅಂಡ್ ಆಲ್ಸೋ ನಿಮ್ಗೆ ಅದನ್ನ ಬಿಲ್ಡ್ ಮಾಡಕ್ ಹೋದ್ರಿ ಅಂತಂದ್ರೆ ಈ ಕೊರಿಯನ್ ಸ್ಕಿನ್ ಅಂತ ಹೇಳ್ತಾರೆ ನೋಡಿ, ಗ್ಲಾಸ್ ಸ್ಕಿನ್, ಆ ತರದ ಇಫೆಕ್ಟ್ ಅನ್ನ ಕೊಡುತ್ತೆ. ನಾನು ತುಂಬಾ ಅಂತಂದ್ರೆ ತುಂಬಾ ಕಡಿಮೆ ಹಚ್ಚಿ ತೋರಿಸ್ತಾ ಇದ್ದೀನಿ, ಬಿಕಾಸ್ ಇದನ್ನ ಜಾಸ್ತಿ ಹಚ್ಚಿದ್ರೆ ನನ್ನ ಸ್ಕಿನ್ ಸೂಟ್ ಆಗಲ್ಲ. ಯಾರಿಗೆ ಒಂದ್ ಸ್ವಲ್ಪ ಪಿಗ್ಮೆಂಟೇಶನ್ ಇರುತ್ತೆ ಅಥವಾ ಸ್ಕಿನ್ ಡಿಸ್ಕಲರೇಷನ್ ಇರುತ್ತೆ ಅಂಥವ್ರಿಗೆ ಇದು ಜಾಸ್ತಿ ಅಂತಂದ್ರೆ ಜಾಸ್ತಿ ಚಂದ ಕಾಣಿಸುತ್ತೆ. ಅಥವಾ ನೀಟ್ ಸ್ಕಿನ್ ಇರೋರಿಗೆ ಇದು ಕಮ್ಮಿ ಹಚ್ಚಿದ್ರೆ ಮಾತ್ರ ವರ್ಕ್ ಆಗುತ್ತೆ, ಜಾಸ್ತಿ ಹಚ್ಚಿದ್ರೆ ಒಂಥರ ಕೇಕಿ ಅಥವಾ ಟೂ ಮಚ್ ಅನ್ನೋ ತರದಲ್ಲಿ ಅನ್ಸುತ್ತೆ. ನೋಡಿ ಎಷ್ಟು ನೀಟಾಗಿ ಬ್ಲೆಂಡ್ ಆಗುತ್ತೆ. ಹಂಗೆ ಇದ್ರದ್ದೊಂದು ವಿಶೇಷ ಏನು ಅಂತಂದ್ರೆ ನಿಮ್ಗೆ ಒಂದ್ ಸ್ವಲ್ಪ ಗ್ಲಾಸಿ ಫಿನಿಶ್ ಇರುತ್ತಲ್ಲ, ಆ ಗ್ಲಾಸಿ ಫಿನಿಶ್ ಅನ್ನ ಕೊಡುತ್ತೆ. ಇದು ಫುಲ್ ಸೈಜ್ ಆಯ್ತಾ, ಟೀರ್ ಫುಲ್ ಸೈಜ್. ಇದರಲ್ಲಿ ಇನ್ನು 2-3 ರೇಂಜಸ್ ಬಂದಿದೆ. ಒಂದು ಪಿಂಕ್ ಕಲರ್ದು ಬಂದಿದೆ, ಸಿಲ್ವರ್ ಕಲರ್ದು ಬಂದಿದೆ. ಅಂಡ್ ಇದ್ರದ್ದು ಕಾಸ್ಟ್ ಬಂದ್ಬಿಟ್ಟು ಸಮ್ವೇರ್ ಅರೌಂಡ್
2K ಅಂತ ಅನಿಸುತ್ತೆ. ಸೊ ಇದರಲ್ಲಿ ನಂದು ಯಾವ್ದಪ್ಪ ಶೇಡ್ ಅನ್ನೋ ಕ್ಯೂರಿಯಾಸಿಟಿ ನಿಮ್ಗಿತ್ತು ಅಂತಂದ್ರೆ 29N ನ್ಯಾಚುರಲ್ ಬೇಜ್ ಅಂಡ್ ದಿಸ್ ಇಸ್ 18 ಗ್ರಾಮ್. ಇದರಲ್ಲಿ ಒಂದು ಇನ್ನೂ ಚೋಟು ಸೇರೋದು, ಇನ್ನೂ ಕ್ಯೂಟ್ ಆಗಿರೋ ಒಂದು ಮಿನಿಯೇಚರ್ ತರದ್ ಬರುತ್ತೆ. ಅದು 1000 ರೇಂಜ್ ಅಂತ ಅನ್ಸುತ್ತೆ, 1200 or 1500 ಅರೌಂಡ್ದು. ಅದು ಕೂಡ ಚಂದ ಇದೆ. ನಾನು ಅದನ್ನ ಮೊದಲು ಟೆಸ್ಟ್ ಮಾಡುವ ಅಂತ ಹೇಳಿ ತರಿಸಿದ್ದೆ. ಅಂಡ್ ಎಷ್ಟು ಪ್ರಾಡಕ್ಟ್ ಖುಷ್ ಆಯ್ತು ಅಂತಂತಂದ್ರೆ, ದಿಲ್ ಖುಷ್ ಹೋಗ್ಯ ಅಂತ ಹೇಳ್ತಾರಲ್ಲ, ಆ ತರದ ಫೀಲಿಂಗ್ ಬಂತು ಅಂತಂದ್ರೆ ಐ ವಾಸ್ ಹ್ಯಾಪಿ. ಅದರ ಪ್ಯಾಕೇಜಿಂಗು ಅಂಡ್ ಕೆಲವು ಸತಿ ಟೆಕ್ನಾಲಜಿ ರೈಟ್ ವೇ ಅಲ್ಲಿ ಡೆವಲಪ್ ಆಗಿರುತ್ತೆ ನೋಡಿ, ಆವಾಗ ಈ ತರದ ಕೆಲವೊಂದಷ್ಟು ಪ್ರಾಡಕ್ಟ್ಸ್ ಅನ್ನ ಮಾಡ್ತಾರೆ ಅಂಡ್ ಅದನ್ನ ಇಫೆಕ್ಟಿವ್ ಆಗಿ ಮಾರ್ಕೆಟ್ ಮಾಡ್ತಾರೆ. ಇದನ್ನ ಮಾರ್ಕೆಟ್ ಮಾಡಿರ್ಲಿಲ್ಲ ಅಂತಂದ್ರೆ, ಇದು ಕೊರಿಯನ್ ಬ್ರ್ಯಾಂಡ್ ಅಂತ ಅನ್ಸುತ್ತೆ, ಇದನ್ನ ಚಂದ ಮಾಡಿ ಮಾರ್ಕೆಟ್ ಮಾಡಿರ್ಲಿಲ್ಲ ಅಂತಂದ್ರೆ ಇಂಡಿಯಾದಲ್ಲಿ ಇಷ್ಟು ಬೇಗ ಇದು ರೀಚ್ ಆಗ್ತಾ ಇರ್ಲಿಲ್ಲ ಅಥವಾ ಇಂಟರ್ನ್ಯಾಷನಲಿ ಎಸ್ಟಾಬ್ಲಿಷ್ ಆಗ್ತಾ ಇರ್ಲಿಲ್ಲ. ಕೆಲವು ಸರ್ತಿ ಪ್ರಾಡಕ್ಟ್ ಚಂದ ಇದ್ದು ಅದು ಜನರನ್ನ ರೀಚ್ ಆಗದೆ ಫೇಲ್ ಆಗ್ಬಿಡುತ್ತೆ ಕೆಲವು ಕಂಪ್ನಿಗಳು. ಆದ್ರೆ ಇಂಥ ಒಂದಷ್ಟು ಬ್ರ್ಯಾಂಡ್ಸ್, ಇದರಲ್ಲಿ ಇನೋವೇಷನ್ ಇದೆ, ಟೆಕ್ನಾಲಜಿ ಇದೆ, R&D ಇದೆ, ಮಾರ್ಕೆಟಿಂಗ್ ಸಾಲಿಡ್ ಇದೆ. ದಿಸ್ ಇಸ್ ಒನ್ ಆಫ್ ಸಚ್ ವೆರಿ ಗುಡ್ ಬಾಯ್ಸ್ ಐ ವುಡ್ ಲೈಕ್ ಟು ಸೇ. ಸೊ ಇದು 3 ಇದೆ ಅಲ್ಲ, ಮ್ಯಾಕ್, ಟಿರ್ಟಿರ್ ಅಂಡ್ ಆಲ್ಸೋ ಕೆ ಬ್ಯೂಟಿ. ಇದು ಸದ್ಯ ಕಳೆದ ಒಂದು 2-3 ವರ್ಷ ಅಂತ ಅನ್ಕೋಣ. ಮ್ಯಾಕ್ ಅಂತೂ ನಂದು 6-7 ವರ್ಷದಿಂದ ಫೇವ್ರೇಟ್. ಬಟ್ ಇದಿಷ್ಟದನ್ನು ಕಲೆಕ್ಟಿವ್ ಆಗಿ ಹೇಳ್ಬೇಕು ಅಂತಂದ್ರೆ, ಆವರೇಜ್ ಅನ್ನ ಮಾಡಿ ಹೇಳ್ಬೇಕು ಅಂತಂದ್ರೆ, ಅದರ ಮೀನ್ ವ್ಯಾಲ್ಯೂ ಅನ್ನ ತೆಗೆದು ಹೇಳ್ಬೇಕು ಅಂತಂದ್ರೆ, ದೀಸ್ 3 ಫೌಂಡೇಶನ್ಸ್ ಆರ್ ಮೈ ಎವರ್ ಟಾಪ್ 3 ಫೌಂಡೇಶನ್ ಐ ವುಡ್ ಲೈಕ್ ಟು ರೆಕಮೆಂಡ್. ಯಾರ್ಯಾರಿಗೆ ಇಂಥ ಪ್ರಾಡಕ್ಟ್ಸ್ ಮೇಲೆ ಕ್ಯೂರಿಯಾಸಿಟಿ ಇರುತ್ತೆ ಅವರ ಜೊತೆ ಶೇರ್ ಮಾಡ್ಕೊಳ್ಳುವ ಅಂತ. ಹಾಗೆ ನಾನು ಆಗ್ಲೇ ಹೇಳಿದೆ, ದಿಸ್ ಇಸ್ ನಾಟ್ ಚೀಪ್ ಬಟ್ ದೆನ್ ಅಫೋರ್ಡೆಬಲ್ ಅಲ್ಲ. ಆ ತರದ 5,000 6,000 ಆ ತರನು ಅಲ್ಲ, ಅರೌಂಡ್ 2, 3, 4 ಅದು ಮ್ಯಾಕ್ಸಿಮಮ್. ಸೊ ಇದೆಲ್ಲದು ಆಲ್ಮೋಸ್ಟ್ ಏನು ಅಂತಂದ್ರೆ ನಿಮ್ಗೆ ಸ್ಕಿನ್ ಕೇರ್ ನ ಬೆನಿಫಿಟ್ಸ್ ನ ಜೊತೆಗೆ ಅದರ್ವೈಸ್ ಮತ್ತೆ ಡ್ಯಾಮೇಜ್ ಆಗೋ ತರದ ಕಾಸ್ಮೆಟಿಕ್ಸ್ ಬ್ರ್ಯಾಂಡ್ ಅಲ್ಲ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಬಿಕಾಸ್ ನಾನು ಇದನ್ನ ಲಾಂಗ್ ಟರ್ಮ್ ಇಂದ ಯೂಸ್ ಮಾಡ್ತಾ ಇರೋದಕ್ಕೆ ಐ ಹ್ಯಾವ್ ಸೀನ್ ಇಟ್ಸ್ ಎಫೆಕ್ಟ್. ಇಟ್ ಹ್ಯಾಸ್ ನಾಟ್ ಡ್ಯಾಮೇಜ್ ಮೈ ಸ್ಕಿನ್. ಅಂಡ್ ಆಲ್ಸೋ ಕೆಲವು ಜನ ಇದರಿಂದ ಸ್ಕಿನ್ ಬೆನಿಫಿಟ್ಸ್ ಅಂತ ಏನ್ ಕ್ಲೇಮ್ ಮಾಡ್ತಾರೆ. ಐ ಆಮ್ ನಾಟ್ ವೆರಿ ಶ್ಯೂರ್ ಆಫ್ ದಟ್. ಬಟ್ ಡೆಫಿನೆಟ್ಲಿ ಈ ಟಿರ್ಟಿರ್ ಇರಬಹುದು, ಮ್ಯಾಕ್ ಇರಬಹುದು, ಯಾವುದೇ ನೀವು ಡರ್ಮ್ಯಾಟ್ ಅನ್ನ ಕೇಳಿದ್ರಿ ಅಂತಂದ್ರೆ ದೇ ವಿಲ್ ಗಿವ್ ಯು ಅ ಗುಡ್ ರಿವ್ಯೂ. ಸೊ ಈ 3 ಫೌಂಡೇಶನ್ ನಾನು ಆಲ್ರೆಡಿ ಇಲ್ಲಿ ಟ್ಯಾಗ್ ಮಾಡಿರ್ತೀನಿ. ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ನಿಮ್ ಶೇಡ್ ಯಾವುದು ಅನ್ನೋದನ್ನ ದಯವಿಟ್ಟು ಕನ್ಫರ್ಮ್ ಮಾಡ್ಕೊಂಡು ಅದನ್ನ ಟ್ರೈ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇಷ್ಟ ಆಗಿದೆ ಅನ್ನೋದನ್ನ ನೀವು ನಂಗೆ ಹೇಳ್ಬೇಕು. ಹೇಳಿ, ಒಂದು ಲೈಕ್ ಮಾಡ್ಬೇಕು, ಒಂದು ಚಂದ ಕಮೆಂಟ್ ಅನ್ನ ಮಾಡ್ಬೇಕು, ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಬೇಕು ಮೊದಲು. ಬಿಕಾಸ್ ಇಂಥ ಕಾಂಟೆಂಟ್ ಮುಂದೆ ನೋಡ್ಬೇಕು ಅಂತಂದ್ರೆ, ನಿಮ್ಗೆ ನೋಟಿಫಿಕೇಶನ್ ಬರ್ಬೇಕು ಅಂತಂದ್ರೆ ಅಲ್ಲಿ ಗಂಟೆ ಹೊಡಿಬೇಕು ತಾನೆ. ಅದೆಲ್ಲ ಮಾಡಿದ್ರೆ ಜೊತೆಗೆ ಒಂದು ಹೈಪ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಇವಾಗ. ಆ ಹೈಪ್ ಆಪ್ಷನ್ ಅನ್ನ ಮಾಡಿದ್ರೆ ನಿಮ್ ತರದ್ದೇ ಇನ್ನೂ ಪಾಪದ ಹೆಣ್ಮಕ್ಳು ಇರ್ತಾರಲ್ವಾ, ಅವರಿಗೂ ಇದೇ ಕ್ಯೂರಿಯಾಸಿಟಿ ಇರತ್ತಲ್ವಾ, ಹುಡುಕ್ತಾ ಇರ್ತಾರಲ್ವಾ ದುರ್ಬಿನ್ ಹಾಕೊಂಡು, ಅವರಿಗೆ ಇದು ಆಟೋಮೆಟಿಕಲಿ ರೀಚ್ ಆಗತ್ತೆ. ಸೊ ಶೇರ್ ಮಾಡಿ ಅವರಿಗೆ. ಇನ್ ಕೇಸ್ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಈ ತರದ ಮಾತಾಡ್ತಿರ, ಹೆಣ್ಮಕ್ಳದೊಂದು ಗ್ಯಾಂಗ್ ಇರುತ್ತೆ, ಅಂತದ್ರಲ್ಲಿ ಶೇರ್ ಮಾಡಿದ್ರಿ ಅಂತಂದ್ರೆ ಅವರಿಗೂ ಇದು ಯೂಸ್ಫುಲ್ ಆಗುತ್ತೆ. ಅವರಿಗೂ ಹೇಳಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಕ್ಕೆ. ಸೊ ಮುಂದಿನ ವಾರ ಒಂದು ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಡಿಯೋವನ್ನ ತಗೊಂಡು ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ I'll say again, do subscribe, like, comment, share and do whatever else you want to do, but only good intentions. Take care. Bye bye. Om Namah Shivaya. Jai Hind.